ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು. ಒಂದು 15 ದಿವಸದ ಹಿಂದೆ ಕಿದ್ವಾಗಿ ಹೋಗಿ ಜಗ್ಗೇಶ್ ಸರ್ ಬಂದಿದ್ದು, ನಾನು ಹೋಗಿ ಮಾತಾಡ್ಕೊಂಡು ಬಂದಿದ್ವಿ. ನಗ್ನಂತವೇ ಮಾತಾಡೋದು. ಜಗ್ಗೇಶ್ ಸರ್ ಹೇಳ್ತಿರೋರೇ ಏನಾಗಲ್ಲ ಕಣೋ, ಏನಾಗಲ್ಲ, ಆರಾಮಾಗಿ ಆಗ್ತದೆ, ಏನಾಗಲ್ಲ. ಯಾಕಂದ್ರೆ ಅವರಿಗೆ ಪಾರಮಾರ್ಥ ಇತ್ತು, ಆಧ್ಯಾತ್ಮಿಕ ಇತ್ತು ಅವರಿಗೆ. ಜೀವನ ಇಷ್ಟೇ ಅನ್ನೋದು ಅವರಿಗೆ ಗೊತ್ತಿತ್ತು. ಒಳ್ಳೆ ಕಲಾವಿದರು, ಒಳ್ಳೆ ಪ್ರೀತಿ ಮನುಷ್ಯ, ಒಳ್ಳೆ ಸಂಗೀತಗಾರರು, ಜೀವನವನ್ನು ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಇವತ್ತು ನಮ್ಮೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ, ಮತ್ತೆ ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಆದರು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅನ್ನ ಋಣ ಮುಗಿದ ಮೇಲೆ ಯಾರು ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅಣ್ಣವರು ಎಲ್ಲ ಹಾಸ್ಯ ಕಲಾವಿದನ್ನ ಸೇರಿಸಿ ಒಂದು ಧಾರಾವಾಹಿನ ಮಾಡಿದರು. ಭಾಳ ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ಬಳಸ್ಕೊಂಡಿದ್ರು. ಅದರ ಒಂದು ಮಾತು ಹೇಳಿದರು ಅವರು, ಅನ್ನದ ಋಣ ಭೂಮಿ ಋಣ ಮುಗಿದ ಮೇಲೆ ಜವರಾಯ ಯಾರನ್ನೂ ಬಿಡಲ್ಲ ಅಂತೇಳಿ. ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಅವ್ರ ಬಾಯಿಂದನೇ ಬಂತು, ಅವ್ರ ಬಾಯಿಂದ ಸತ್ಯ ಆಯ್ತು. ಹಾಗೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ದಿವಸ ಹೋಗೋದೇ. ಆದರೆ ಇನ್ನೂ ಸ್ವಲ್ಪ ದಿವಸ ಅವ್ರದ್ದು ಒಂದು ಕೊಡುಗೆ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಇನ್ನು ಅವ್ರ ಸೇವೆ ಬೇಕಾಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರ ಆತ್ಮಿಕ ಶಾಂತಿ ಸಿಗಿದೆ ಅಂತೇಳಿ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಜಯ ಹಿಂದ್. ಯಾಕಂದರೆ ನಮ್ಗಿಂತಲೂ ಹಿರಿಯ ಜೀವ, ನಮ್ಗಿಂತ ದೊಡ್ಡವರು, ನಮ್ಗಿಂತಲೂ ಮುಂಚೆ ರಂಗಭೂಮಿಗೆ ಬಂದವರು, ನಮ್ಗಿಂತಲೂ ಮುಂಚೆ ಸಿನಿಮಾಗೆ ಬಂದವರು, ಚಿಕ್ಕ ವಯಸ್ಸಲ್ಲೇ ರಾಷ್ಟ್ರ ಪ್ರಶಸ್ತಿ ತಗೊಂಡವರು. ಒಂದು 15 ದಿವಸದ ಹಿಂದೆ ಕಿದ್ವಾಗಿ ಹೋಗಿ ಜಗ್ಗೇಶ್ ಸರ್ ಬಂದಿದ್ದು, ನಾನು ಹೋಗಿ ಮಾತಾಡ್ಕೊಂಡು ಬಂದಿದ್ವಿ. ನಗ್ನಂತವೇ ಮಾತಾಡೋದು. ಜಗ್ಗೇಶ್ ಸರ್ ಹೇಳ್ತಿರೋರೇ ಏನಾಗಲ್ಲ ಕಣೋ, ಏನಾಗಲ್ಲ, ಆರಾಮಾಗಿ ಆಗ್ತದೆ, ಏನಾಗಲ್ಲ. ಯಾಕಂದ್ರೆ ಅವರಿಗೆ ಪಾರಮಾರ್ಥ ಇತ್ತು, ಆಧ್ಯಾತ್ಮಿಕ ಇತ್ತು ಅವರಿಗೆ. ಜೀವನ ಇಷ್ಟೇ ಅನ್ನೋದು ಅವರಿಗೆ ಗೊತ್ತಿತ್ತು. ಒಳ್ಳೆ ಕಲಾವಿದರು, ಒಳ್ಳೆ ಪ್ರೀತಿ ಮನುಷ್ಯ, ಒಳ್ಳೆ ಸಂಗೀತಗಾರರು, ಜೀವನವನ್ನು ಅರ್ಥ ಮಾಡಿಕೊಂಡ್ರು. ಹಾಗಾಗಿ ಇವತ್ತು ನಮ್ಮೆಲ್ಲರೂ ಬಿಟ್ಟು ಹೋಗಿದ್ದಾರೆ. ಸುಮಾರು ವರ್ಷದಿಂದ, ಮತ್ತೆ ಒಂದು ಸ್ವಲ್ಪ ದಿವಸದ ಹಿಂದೆ ನಮ್ಮ ಬ್ಯಾಂಕ್ ಜನಾರ್ದನ್ ಅವರು ಆದರು. ಹೀಗಾಗಿ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಅನ್ನ ಋಣ ಮುಗಿದ ಮೇಲೆ ಯಾರು ಭೂಮಿ ಮೇಲೆ ಇರೋಕ್ಕೆ ಸಾಧ್ಯ ಇಲ್ಲ. ನಮ್ಮೂರಲ್ಲಿ ಒಂದು ನಾಟಕದಲ್ಲಿ ಉಮೇಶ್ ಅಣ್ಣವರು ಎಲ್ಲ ಹಾಸ್ಯ ಕಲಾವಿದನ್ನ ಸೇರಿಸಿ ಒಂದು ಧಾರಾವಾಹಿನ ಮಾಡಿದರು. ಭಾಳ ಚೆನ್ನಾಗಿ, ಎಲ್ಲರೂ ಚೆನ್ನಾಗಿ ಬಳಸ್ಕೊಂಡಿದ್ರು. ಅದರ ಒಂದು ಮಾತು ಹೇಳಿದರು ಅವರು, ಅನ್ನದ ಋಣ ಭೂಮಿ ಋಣ ಮುಗಿದ ಮೇಲೆ ಜವರಾಯ ಯಾರನ್ನೂ ಬಿಡಲ್ಲ ಅಂತೇಳಿ. ಅವತ್ತು ಅವ್ರು ಹೇಳಿದ ಮಾತು ಇವತ್ತು ಅವ್ರ ಬಾಯಿಂದನೇ ಬಂತು, ಅವ್ರ ಬಾಯಿಂದ ಸತ್ಯ ಆಯ್ತು. ಹಾಗೆ ಏನು ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದು ದಿವಸ ಹೋಗೋದೇ. ಆದರೆ ಇನ್ನೂ ಸ್ವಲ್ಪ ದಿವಸ ಅವ್ರದ್ದು ಒಂದು ಕೊಡುಗೆ ರಂಗಭೂಮಿ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಧಾರಾವಾಹಿ ಆಗಿರ್ಬೋದು, ಇನ್ನು ಅವ್ರ ಸೇವೆ ಬೇಕಾಗಿತ್ತು. ಅದು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಅವ್ರ ಆತ್ಮಿಕ ಶಾಂತಿ ಸಿಗಿದೆ ಅಂತೇಳಿ ನಾನು ದೇವರ ಪ್ರಾರ್ಥನೆ ಮಾಡ್ತೀನಿ. ಜಯ ಹಿಂದ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.